ಹೇರ್ ಟ್ರಾನ್ಸ್ಪ್ಲಾಂಟ್ ಅನ್ನೋದು ಒಂದು ಎಕ್ಸ್ಪೀರಿಯನ್ಸ್. ಹೇರ್ ಟ್ರಾನ್ಸ್ಪ್ಲಾಂಟ್ ಅನ್ನೋದು ಒಂದು ಲೈಫ್ ಟೈಮಲ್ಲಿ ಒಂದು ಸಲ ನಾವು ತೊಗೊಂಡಿರೋ ಡಿಸಿಷನ್. ಹೇರ್ ಟ್ರಾನ್ಸ್ಪ್ಲಾಂಟ್ ಅನ್ನೋದು ತುಂಬ ಭಯ ಪಡುವಂಥ ವಿಷಯ ಏನೂ ಇಲ್ಲ ಅಂತ ನಾನು ಸುಮಾರು ರೀಲಲ್ಲಿ ಮುಂಚೆ ನಿಮಗೆಲ್ಲ ಹೇಳಿದ್ದೀನಿ. ಆದರೆ ಅದನ್ನು ರಿಯಾಲಿಟಿಯಲ್ಲಿ ಬಂದು ಪ್ರಾಕ್ಟಿಕಲ್ ಆಗಿ ನಿಮ್ಮ ಮುಂದೆ ನಾನು ತೋರಿಸೋದಕ್ಕೆ ಅಂತ ನಾನೇ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಂಡಿದ್ದೀನಿ. 5000 ಗ್ರಾಫ್ಟ್ಸ್. ನನಗೂ ಸ್ವಲ್ಪ ರಿಸೀಡಿಂಗ್ ಹೇರ್ಲೈನ್ ಇತ್ತು ಮತ್ತು ಡೆನ್ಸಿಟಿ ಕಮ್ಮಿ ಇತ್ತು. ಇದರಿಂದ ನಾನೇನು ಯೋಚನೆ ಮಾಡಿದೆ, ನಾನು ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡೋದ್ರಿಂದ ಸುಮಾರು ಜನಕ್ಕೆ ಇರೋ ಸುಮಾರು ಕ್ವಶನ್ಸು, ಭಯ ಮತ್ತು ಯಾವುದೇ ರೀತಿಯಾದ ಡೌಟ್ ಎಲ್ಲದನ್ನು ಕ್ಲಿಯರ್ ಮಾಡೋದಕ್ಕೆ ಇದೇ ಒಂದು ಬೆಸ್ಟ್ ಮೆಥಡ್. ಅದರಿಂದ ನಾನು ಹೇರ್ ಟ್ರಾನ್ಸ್ಪ್ಲಾಂಟ್ನ 2 days ಸಕ್ಸಸ್ಫುಲ್ಲಾಗಿ ಮುಗಿಸಿದ್ದೀನಿ. ಈ ಜರ್ನಿಯಲ್ಲಿ ನನಗೆ ಏನೇನಾಯಿತು, ನಾನು ಏನೇನು ಮಾಡಿದೆ, ಏನು ತಿಂದೆ, ಏನು ಎಫೆಕ್ಟ್ ಆಗಿಲ್ಲ ಮತ್ತು ರಿಸಲ್ಟ್ಸ್ ಹೆಂಗೆ ಚೆನ್ನಾಗಿ ಬರೆಸ್ಬೇಕು, ಯಾವ ಸಪ್ಲಿಮೆಂಟ್ ತೊಗೊಬೇಕು, ನಮ್ಮ ರೂಟ್ ಕಾಸ್ ಅನಾಲಿಸಿಸ್ ಹೆಂಗೆ ಮಾಡಬೇಕು, ಯಾವ ಫುಡ್ಡನ್ನು ನಾವು ಯಾವಾಗ ತೊಗೊಬೇಕು, ಯಾವ ಸಪ್ಲಿಮೆಂಟ್ನ ನಾವು ಎಷ್ಟು ದಿನ ತೊಗೊಬೇಕು, ಎಲ್ಲದನ್ನು ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಅಂತ ಈ ಜರ್ನಿನ ಶುರು ಮಾಡಿದ್ದೀನಿ. ನಿಮ್ಮೆಲ್ಲ ಸಪೋರ್ಟ್ ಯಾವಾಗಲೂ ಹೆಂಗೆ ಕೊಡ್ತಾ ಇದ್ದೀರೋ ಅದೇ ರೀತಿ ಈ ಸಲನೂ ಕೊಡಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ವಿ ವಿಲ್ ಆಲ್ ಗೆಟ್ ಯುವರ್ ಹೇರ್ ಆ್ಯಂಡ್ ಕಾನ್ಫಿಡೆನ್ಸ್ ಬ್ಯಾಕ್.